ಹಾಯ್ ಹೆಲ್ಲೋ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತು ನಾನು ಪುರಿ ಜಗನ್ನಾಥ್ ಒಂದು ದರ್ಶನ ಮತ್ತು ಜರ್ನಿ, ನಮ್ಮ ಟ್ರೈನ್ ಟ್ರಾವೆಲ್ ಹೇಗಿತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಫಸ್ಟ್ ನಾನು ಬೆಂಗಳೂರಿಂದ ಅಂದರೆ ಮಂಗಳವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಟ್ಟು ಹುಬ್ಳಿಗೆ ರೀಚ್ ಆದೆ. ಹುಬ್ಳಿಗೆ ಹೋದ್ಮೇಲೆ ಅಲ್ಲಿಂದ ಆಮೇಲೆ ನಾವು ಒಂದು ಹುಬ್ಳಿವರೆಗೂ ನಾನು ಎ ಸಿ ಟ್ರೈನ್ ತೊಗೊಂಡಿದ್ದೆ. ಅಲ್ಲಿಂದ ಹುಬ್ಳಿ ಟು ವಿಜಯವಾಡ, ಹುಬ್ಳಿಯಿಂದ 6 ಗಂಟೆಗೆ ವಿಜಯವಾಡ ಟ್ರೈನ್ ಇತ್ತು. ವಿಜಯವಾಡ ಅಂದರೆ ಅಲ್ಲಿ ಕನಕದುರ್ಗಮ್ಮ ದೇವಿದು ಒಂದು ಟೆಂಪಲ್ ಇದೆ, ತುಂಬ ಫೇಮಸ್ ಇದೆ. ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಒಂದು ಪುರಿಗೆ, ಒಡಿಶಾ ಪುರಿ ಜಗನ್ನಾಥ ಶ್ರೀಕೃಷ್ಣನ ಒಂದು ದರ್ಶನ ಮಾಡಬೇಕು. ತುಂಬ ಒಂದು ಮಿಸ್ಟ್ರೀಸ್ ಇರುವಂಥ ಟೆಂಪಲ್, ತುಂಬ ಫೇಮಸ್ ಇರುವಂಥ ಒಂದು ಟೆಂಪಲ್. ಶ್ರೀಕೃಷ್ಣನ ಒಂದು ಹೃದಯ, ಒಂದು ಶ್ರೀಕೃಷ್ಣ ಇನ್ನೂ ಇದ್ದಾರೆ. ಶ್ರೀಕೃಷ್ಣ ಕಲಿಯುಗದಲ್ಲಿ ಯಾವಾಗ ಯಾವ ಅವತಾರ ಆ ದೇವಸ್ಥಾನದಿಂದ ಯಾವಾಗ ಮತ್ತೆ ಆಚೆ ಬರ್ತಾರೆ, ಆ ದೇವಸ್ಥಾನ ಬಿಟ್ಟು ಹೋಗ್ತಾರ, ಇಲ್ಲ ಕಲಿಯುಗದಲ್ಲಿ ಕಲ್ಕಿ ಅವತಾರ ಎತ್ಕೊಂಡು ಬರ್ತಾರ. ಮತ್ತು ಶ್ರೀಕೃಷ್ಣ ಯಾವಾಗಲೂ ಅಮರ. ಶ್ರೀಕೃಷ್ಣನ ಹೃದಯ ಅದು ಒಂದು ಅವರಿಗೆ, ಶ್ರೀಕೃಷ್ಣ ಅವರಿಗೆ ಅಗ್ನಿ ಅಂದರೆ ಒಂದು ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದಾಗ ಅವರ ದೇಹ ಅಂತ್ಯ ಕಂಡಾಗ, ಆದರೆ ಅವರ ದೇಹ ಎಲ್ಲ ಸಂಪೂರ್ಣ ಒಂದು ಭಸ್ಮವಾದ್ರೂ ಅವರ ಹೃದಯ ಮಾತ್ರ ಹೊಡ್ಕೊಳ್ತಾ ಇತ್ತಂತೆ, ಹಾಗೇ ಇತ್ತಂತೆ. ಆ ಹೃದಯ ಪ್ರೇಮ, ಪ್ರೀತಿ, ಒಂದು ಕೈಂಡ್ನೆಸ್ಸು ಮತ್ತು ಒಂದು ಧರ್ಮ ಎಲ್ಲ ತುಂಬಿಕೊಂಡಿರೋ ಹೃದಯ ಅಲ್ವಾ ಶ್ರೀಕೃಷ್ಣನ ಹೃದಯ. ಹೇಗೆ ತಾನೇ ಅಂತ್ಯ ಆಗೋಕ್ಕೆ ಸಾಧ್ಯ ಇದೆ ಅಲ್ವಾ? ಅಷ್ಟೊಂದು ಆ ಶ್ರೀಕೃಷ್ಣ ಅಂದ್ರೇ ಎಲ್ಲರಿಗೂ ಪ್ರಾಣ. ಒಂದು ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿವರೆಗೂ ಎಲ್ರಿಗೂ ಪ್ರಾಣ ಅಂದರೆ ಅಷ್ಟು ಇಷ್ಟ ಶ್ರೀಕೃಷ್ಣ. ಯಾಕೆಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು, ಆ ಧರ್ಮಗಳಿಗೆ ಹೇಗೆ ಪಾಠ ಕಲಿಸ್ಬೇಕು, ಶಕುನಿ ಅಂಥವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತ್ರ ಗೊತ್ತು. ನಾವು ಹೇಗೆ ಬದುಕಬೇಕು, ನಾವು ಯಾವ ಸಿಚುವೇಷನಲ್ಲಿ ನಮಗೆ ಏನೇನು ಕಷ್ಟ ಬಂದರೂ, ಅದು ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಹೆಣ್ಣು ಮಕ್ಕಳ ಒಂದು ನ್ಯಾಯಕ್ಕೆ, ಧರ್ಮಕ್ಕೆ, ಹೆಣ್ಣು ಮಕ್ಕಳನ್ನ ಒಂದು ರಕ್ಷಣೆ ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದ್ರಲ್ಲಿ 16,000 ಒಂದು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿದ್ದು ಯಾರು ಅಂದರೆ ಶ್ರೀಕೃಷ್ಣ. ನ್ಯಾಯ, ನೀತಿ, ಧರ್ಮಕ್ಕೆ ಶ್ರೀಕೃಷ್ಣ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅಲ್ವಾ. ತಾಯಿ ಪ್ರೀತಿ, ಹಾಗೆ ಪ್ರಾಣಿಗಳಲ್ಲಿ ಪ್ರೀತಿ, ಒಂದು ಸ್ನೇಹ ಅಂದರೆ ಸ್ನೇಹ ಬಾಂಧವ್ಯ, ಸುಧಾಮ, ಇವರೆಲ್ಲರ ಜೊತೆಯಲ್ಲಿ ಎಲ್ಲರ ಜೊತೆ ಪ್ರೀತಿ. ಶ್ರೀಕೃಷ್ಣ ಅಂದ್ರೆ ಅದೊಂದು ಅಟ್ರ್ಯಾಕ್ಷನ್. ಕೃಷ್ಣ ಅಂದ್ರೆ ಒಂದು ಅಟ್ರ್ಯಾಕ್ಷನ್ ಅಲ್ವಾ. ಸೊ ಹಾಗಾಗಿನೇ ಟ್ರೈನಲ್ಲಿ ನಾವು ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅದ್ರ ಜೊತೆಗೆ ನಾವು ತೊಗೊಂಬಂದಿರೋ ಬುತ್ತಿ ಟ್ರೈನಲ್ಲಿ ಚಪಾತಿ, ಚಟ್ನಿ ಪುಡಿ, ಕರಿಂಡಿ, ನಿಂಬೆಕಾಯಿ, ಉಪ್ಪಿನಕಾಯಿ ಮತ್ತು ಚೂಡ, ಪೇಡ, ಲಡ್ಡುಗಳು. ಅದು ಹೋಗೋ ಟೈಮಲ್ಲಿ ನಾವೆಲ್ಲ ಬುತ್ತಿ ಏನೇನು ತೊಗೊಂಡು ಹೋಗಿದ್ವಿ, ನಮಗೆ ಸಾಕಷ್ಟಾಯಿತು ಅಂತ ಹೇಳ್ತೀನಿ, ಬೇಕಾದಷ್ಟಾಯಿತು. ಆಮೇಲೆ ಬರಬೇಕಾದ್ರೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು. ಕೆಲವೊಬ್ರು ಊಟ ಮಾಡಿದ್ರು, ತಿನ್ನೋರು ತಿಂದರು. ಆದರೆ ಮಧ್ಯ ಕೆಲವೊಂದು ಸರಿ ಊಟನೂ ಟ್ರೈನಲ್ಲಿ ಬರಬೇಕಾದ್ರೆ ನಾವು ಬೇರೆ ಅಂದರೆ ಹೊರಗಡೆಯಿಂದ ಹೋಟ್ಲಿಂದ ತಗೊಳ್ಬೇಕಾಯಿತು. ಟ್ರೈನು ಜರ್ನಿ ಸ್ಲೀಪರ್ ಕೋಚ್ ಹೇಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ತೀನಿ. Superb. Oh my god, what a nature. Wow, lovely. Oh my god, ನೀರು ಮೇಲ್ಗಡೆನೆ ಹೋಗ್ತಾ ಇದೆ ಇದು ಟ್ರೈನು.
ಏನು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ಓ ಮೈ ಗಾಡ್, ಭೂಮಿನೂ ಇಲ್ಲ ಆಕಾಶನೂ ಇಲ್ಲ, ಮಧ್ಯದಲ್ಲಿ ಟ್ರೈನ್ ನೇತಾಡ್ತಾ ಇದೆ. ಇದು ನವೆಂಬರ್ 12ನೇ ತಾರೀಕು ಮಧ್ಯಾಹ್ನ 4 ಗಂಟೆ ಆಗಿದೆ. ಕನಕದುರ್ಗಮ್ಮ ದೇವಸ್ಥಾನ ಇದು ತುಂಬ ಫೇಮಸ್ ವಿಜಯವಾಡ ಕನಕದುರ್ಗಮ್ಮ ದೇವಸ್ಥಾನ. ದರ್ಶನ ಕೂಡ ಮಾಡಿಕೊಂಡು ಪ್ರಸಾದ ಊಟ ಎಲ್ಲ ಮಾಡಿಕೊಂಡು ನಾವು ಇವಾಗ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ನಮ್ಮ ಒಂದು ಏನು ವೆಹಿಕಲ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲನೂ ಬರೋದಕ್ಕೂ ವೇಟ್ ಮಾಡ್ತಾ ಇದ್ದೀವಿ. ಅಂದರೆ ನದಿ ಸ್ನಾನ ಕೂಡ ಮಾಡಿದ್ವಿ. ರಾತ್ರಿ ಎಲ್ಲ ನಾವು ಹುಬ್ಬಳ್ಳಿಯಿಂದ ಜರ್ನಿ ಮಾಡಿದ್ವಲ್ವ, ಅಂದರೆ ಹುಬ್ಬಳ್ಳಿಯಿಂದ 6 ಗಂಟೆಗೆ ಟ್ರೈನು ಡಿಪಾರ್ಚರ್ ಆಯಿತು. 6 ಗಂಟೆಯಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ 3:30-4 ಗಂಟೆ ಆಯಿತು ಅಂದ್ಕೊಳ್ತೀನಿ. ಇವಾಗ ವಿಜಯವಾಡಗೆ ಬಂದಾದಮೇಲೆ ನಾವು ಸ್ನಾನ ಮಾಡ್ಕೊಂಡ್ವಿ. ಮಧ್ಯಾಹ್ನ ರಿಫ್ರೆಶ್ ಆಗಬೇಕಲ್ವ, ಮತ್ತು ರೂಮ್ಗಳಲ್ಲಿ ಸ್ನಾನ ಮಾಡೋದಕ್ಕಿಂತ ಈ ಥರ ಒಂದು ನದಿನಲ್ಲಿ ತಣ್ಣನೆ ನೀರಲ್ಲಿ ಸ್ನಾನ ಮಾಡಿದಾಗ ತುಂಬ ಎನರ್ಜಿ, ತುಂಬ ಪವರ್ ಇರುತ್ತೆ ಅಂತ ಹೇಳ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಕನಕದುರ್ಗಮ್ಮ ತುಂಬ ಫೇಮಸ್ ಇದೆ ಈ ಬೆಟ್ಟದ ಮೇಲೆ. ಈ ದೇವಸ್ಥಾನ ನಾನು ಯಾವತ್ತೂ ನೋಡಿರಲಿಲ್ಲ, ವಿಜಯವಾಡ ಸಿಟಿನೇ ನೋಡಿರಲಿಲ್ಲ ನಾನು. ತುಂಬ ಆನಂದ ಆಯಿತು. ಕೃಷ್ಣಾ ನದಿ ಆ ಬ್ರಿಡ್ಜು ಒಂದೇನೋ ಒಂದು ಖುಷಿ ಕೊಡ್ತು. ಪ್ರಕೃತಿ, ದೇವಸ್ಥಾನ ಒಂದು ಸ್ಪಿರಿಚುವಲ್ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ಒಳ್ಳೆ ಊಟ ಕೂಡ ಇತ್ತು, ಒಳ್ಳೆ ಸ್ನಾನ ಕೂಡ ಆಯಿತು. ಅದ್ರ ಜೊತೆಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇದ್ದಾಗ ನಮಗೆ ಒಂದು ಸೆಕ್ಯೂರಿಟಿ ಇರುತ್ತೆ, ಓಡಾಡೋಕ್ಕೂ ನಮಗೆ ಧೈರ್ಯ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಜಯವಾಡದಿಂದ ನಮಗೆ 6 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಪುರಿ ಜಗನ್ನಾಥ್ಗೆ ಟ್ರೈನು ಡಿಪಾರ್ಚರ್ ಆಗುತ್ತೆ. ತಿರುಪತಿ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಆದಷ್ಟು ಬೇಗ 1 ಅವರ್ ಬಿಫೋರ್ ನಾವು ಯಾವಾಗಲೂ ರೈಲ್ವೆ ಸ್ಟೇಷನಲ್ಲಿ ಇರ್ತೀವಿ ಅಂತ ಹೇಳ್ತೀನಿ. ಯಾಕೆಂದರೆ ಟ್ರೈನ್ ಮಿಸ್ ಆಗಬಾರ್ದು. ಎಲ್ಲ ರಿಸರ್ವೇಷನ್ ಬುಕ್ಕಿಂಗ್ ಎಲ್ಲ ನಮ್ಮದು ಮೊದಲೇ ಆಗಿರೋದ್ರಿಂದ ಅದಕ್ಕೇ ಬೇಗ ಹೊರಡ್ತೀವಿ. ಮತ್ತು 6 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ಮಾರನೇ ದಿವಸ ಸರಿಯಾಗಿ 4 ಗಂಟೆಗೆ ಪುರಿ ಜಗನ್ನಾಥ್ ನಾವು ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಅಂದರೆ ಒಂದು ಫುಲ್ ನೈಟು ಮತ್ತು ಒಂದು ಮಾರ್ನಿಂಗ್ ಆ ಥರ ಒಂದು 22 ಅವರ್ಸು ಡಿಸ್ಟೆನ್ಸ್ ಆಗುತ್ತೆ ವಿಜಯವಾಡ ಟು ಪುರಿ ಜಗನ್ನಾಥ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುದ್ರಾ ಸ್ಟೇಷನ್ನು, ಅದಾದಮೇಲೆ ಬ್ರಹ್ಮಪುರ ಅಂತ ಬರುತ್ತೆ. ಬ್ರಹ್ಮಪುರಿಂದ 1 ಅವರ್ ಏನೋ ಆಗುತ್ತೆ. ಸೊ ಅವರೆಲ್ಲ ಬರಂಪುರ ಅಂತಾರೆ, ಬ್ರಹ್ಮಪುರ ಬರುತ್ತೆ, ಅಲ್ಲಿಂದ 1 ಅವರ್. ಸೊ ತುಂಬ ಬ್ಯೂಟಿಫುಲ್ ಸಿಟಿ ಇದೆ, ತುಂಬ ಕ್ಲೀನ್ ಸಿಟಿ. ಪುರಿ ಜಗನ್ನಾಥ್, ಪುರಿ ಒಂದು ಒಡಿಸ್ಸಾನಲ್ಲಿರೋ ಒಂದು ಪುರಿ ಅನ್ನೋದು ನೀಲಾಂಚಲ್ ಪರ್ವತದ ಮೇಲೆ ಆ ದೇವಸ್ಥಾನ ನಿರ್ಮಾಣ ಆಗಿದೆ. ದೇವಸ್ಥಾನ ಗರ್ಭಗುಡಿನಲ್ಲಿ ಆ ಕೇಶವ, ಮಾಧವ, ಗೋಪಾಲ ಕೂತ್ಕೊಂಡಿದ್ದಾರೆ. ಅವರ ಹೃದಯ ಉತ್ತರ ಕನ್ನಡದವರು ತಿಂಡಿ ಇರ್ಬೇಕಾದ್ರೆ ಕಾಕಡೆ ಎಲ್ಲ ಇರ್ಬೇಕಾದ್ರೆ ತೆಗಿಬೇಕಿತ್ತಿಲ್ಲ ನೀವು. ಮತ್ತೆ ಆಮೇಲೆ ಅದೃಷ್ಟಿ ಆಗಬಾರ್ದು ಅಂತ ಆಗಲೇ ತೆಗಲಿಲ್ಲ ನಾನು. ಫೋಟೋ ಹುಚ್ಚಿದ್ರು ಅವರು ಈ ಅಕ್ಕ ಸೀರಿಯಸ್ ಆಗಿ ಲೆಕ್ಕ ಮಾಡ್ತಾ ಇದೆ ಎಷ್ಟು ದುಡ್ಡು ಖರ್ಚಾಯಿತು ಅಂತ. ಹೊರಗೆ ತಿನ್ನಕತ್ತೇ ಇಲ್ಲ, ಅಕ್ಕ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಎಲ್ಲರ ಬ್ಯಾಗಲ್ಲಿ ಕದ್ಕೊಂಡು ತಿನ್ನೋದು, ಅದನ್ನು ಮತ್ತೆ ಏನಮ್ಮ ಎಲ್ಲರ ಬ್ಯಾಗಲ್ಲಿ ಕದ್ಕೊಂಡು ತಿನ್ನೋದು. ಇಲ್ಲ, ನಾ ಸಾಂಗ್ ಆ್ಯಡ್ ಮಾಡ್ತೀನಿ, ಸುಮ್ಮನೆ ರೀ. ತಿಂಡಿ ಪೋತಿ ಅಕ್ಕ ಅಂತ ಯಾವ್ದಾದ್ರು ಒಂದು ಹಾಡು ಹುಡುಕ್ತೀನಿ. ಏನಿದು ಪಾನ? ಥ್ಯಾಂಕ್ ಯು. ಹಾಂ, ಅವ್ರಿಗೆ ನೀನು ಹಸಿ ಹಾಗಲಕಾಯಿ ಕೊಡು, ಅದು ಚೆನ್ನಾಗೈತೆ. ಹ್ಞೂ, ಹೌದಾ? ಬಿಡಕ್ಕ, ಮೆಚ್ಚಿದೆ ನಾನು ನಿಮಗೆ ಓಟ್ ಹಾಕ್ತೀನಿ, ಸುಮ್ಮನೆ ಇರಿ. ಇವ್ರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ನಾವು ಇಲ್ಲ.
ಪುರಿ ಜಗನ್ನಾಥ ದೇವಸ್ಥಾನದ ತುಂಬಾ ಒಂದು ಪುರಾಣ ಕಥೆಗಳಿದೆ. ಸಮುದ್ರದಲ್ಲಿ ಮರದಲ್ಲಿ ಆ ಹೃದಯ ತೇಲ್ಕೊಂಡು ಬರುತ್ತೆ. ಆ ಬೇವಿನ ಮರದಲ್ಲಿ ಆ ಶ್ರೀಕೃಷ್ಣನ ಹೃದಯವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ವಿಶ್ವಕರ್ಮ ಆ ಒಂದು ವಿಗ್ರಹನ ನಿರ್ಮಾಣ ಮಾಡ್ತಾರೆ. ವಿಗ್ರಹನ ಕೆತ್ತನೆ ಮಾಡೋದು ವಿಶ್ವಕರ್ಮ ಅವರು. ತುಂಬಾ ಒಂದು ಪುಣ್ಯ ಒಂದು ಪವಿತ್ರವಾದ ಒಂದು ಕಥೆ ಇದೆ, ಪುರಾಣ ಕಥೆ ಇದೆ. ಶ್ರೀಕೃಷ್ಣನ ಹೃದಯದ ಬಗ್ಗೆ, ಶ್ರೀಕೃಷ್ಣ ಇರುವಿಕೆ ಬಗ್ಗೆ. ಜಗನ್ನಾಥಪುರಿನಲ್ಲಿ ಆ ಶ್ರೀಕೃಷ್ಣ ಮಾಧವ ಖಂಡಿತವಾಗ್ಲೂ ಇದ್ದಾರೆ. ನಾವು ಏನೇ ಕೇಳಿಕೊಂಡ್ರೂ ಅವರು ನೆರವೇರಿಸ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ. ಇವಾಗ ಪುರಿಗೆ ಪ್ರಯಾಣ. ನವೆಂಬರ್ 13ನೇ ತಾರೀಕು ಬೆಳಗ್ಗೆ ಆಗಿದೆ. ಎಲ್ಲರೂ ತಲೆ ಬಾಚ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು, ರಿಫ್ರೆಶ್ ಆಗೋದು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನ 2 ಗಂಟೆ ಆಯಿತು. ಊಟ ಕೂಡ ಟ್ರೈನಲ್ಲಿ ಬಂತು, ತೊಗೊಂಡಿದ್ದೀನಿ. ನನಗೆ ಟ್ರೈನ್ ಊಟ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅದು ಈ ಸೈಡು ಒಡಿಶಾ ಸೈಡು ಊಟ ಒಂಥರ ಟ್ರೈನ್ ಊಟ ಅಂತೂ ನಿಜವಾಗ್ಲೂ ಅಷ್ಟೊಂದು ಇಷ್ಟ ಆಗಲ್ಲ. ಈ ರೈಸ್ ಎಷ್ಟೊಂದು ಕೊಟ್ಟಿದ್ದಾರೆ, ಇದರಲ್ಲಿ 3 ಜನ ಊಟ ಮಾಡ್ಬೋದು. ಅದು ದಾಲಲ್ಲಾಗಲಿ ಗ್ರೇವಿಗಳಾಗಲಿ ಒಂಥರ ಸಪ್ಪೆ ಊಟ, ಚೆನ್ನಾಗಿರಲಿಲ್ಲ. ಹೇಗಿದೆ ಪುರಿ? ಜೈ ಜಗನ್ನಾಥ್ ಬೋಲೋ ಜೈ ಜಗನ್ನಾಥ್. ಗೊತ್ತಾಗ್ತಾ ಇದೆಯಾ? ಒಡಿಶಾ ಗೊತ್ತಾಗ್ತಾ ಇದೆಯಾ? ಜೈ ಜಗನ್ನಾಥ್. ಕಾಣಿಸಲ್ಲ. जल्दी से जल्दी हम लोग एक्शन ले पाऊंगा।